ನಮಸ್ಕಾರ. ಕಳೆದ ಪ್ರಯೋಗದಲ್ಲಿ ನಾವು ಮೋಟಾರ್ ಸ್ಟಾರ್ಟ್ ಮಾಡುವುದು ಹೇಗೆ ಎಂದು ಕಲಿತೆವು. ಆದರೆ ಲೋಡ್ ಬಿದ್ದಾಗ ಮೋಟಾರ್ ಹೇಗೆ ವರ್ತಿಸುತ್ತದೆ? ಈ ಚೇಸಿಂಗ್ ಗೇಮ್ ಅಥವಾ ಕಣ್ಣಾಮುಚ್ಚಾಲೆ ಆಟದಲ್ಲಿ ರೋಟರ್ ತನ್ನ ಮ್ಯಾಗ್ನೆಟಿಕ್ ಫೀಲ್ಡ್ಗಿಂತ ಎಷ್ಟು ಹಿಂದೆ ಉಳಿದಿದೆ ಎಂದು ಅಳೆಯುವುದೇ ಇಂದಿನ ನಮ್ಮ ಪ್ರಯೋಗ. ಇಂಡಕ್ಷನ್ ಮೋಟಾರ್ನಲ್ಲಿ 2 ವೇಗಗಳಿವೆ. ಒಂದು ಸಿಂಕ್ರೊನಸ್ ಸ್ಪೀಡ್ ns ಮತ್ತು ಎರಡನೆಯದು ರೋಟರ್ ಸ್ಪೀಡ್ n. ನಾವು ಮೋಟಾರ್ ಮೇಲೆ ಮೆಕ್ಯಾನಿಕಲ್ ಲೋಡ್ ಹಾಕಿದಾಗ ರೋಟರ್ ಇನ್ನೂ ಸ್ವಲ್ಪ ಸ್ಲೋ ಆಗುತ್ತದೆ. ಹೀಗೆ ರೋಟರ್ ಸ್ಲೋ ಆದಾಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಹೆಚ್ಚು ಜೋರಾಗಿ ಕಟ್ ಮಾಡಿ ಕೆಲಸ ಮಾಡಲು ಬೇಕಾದ ಹೆಚ್ಚಿನ ಕರೆಂಟ್ ಮತ್ತು ಶಕ್ತಿಯನ್ನು ಪಡೆಯುತ್ತದೆ. ಈ ಪ್ರಯೋಗದ ಅಸಲಿ ಸೀಕ್ರೆಟ್ ಅಂದರೆ ಪರ್ಸೆಂಟೇಜ್ ಸ್ಲಿಪ್. ಮೋಟಾರ್ ಮೇಲೆ ಲೋಡ್ ಜಾಸ್ತಿಯಾದಂತೆ ಈ ಸ್ಲಿಪ್ ಕೂಡ ಜಾಸ್ತಿಯಾಗುತ್ತದೆ. ಸ್ಲಿಪ್ ಇಲ್ಲದಿದ್ದರೆ ಮೋಟಾರ್ ಟಾರ್ಕ್ ಉತ್ಪಾದಿಸಲು ಸಾಧ್ಯವೇ ಇಲ್ಲ. ಈ ಫಾರ್ಮುಲಾ ಬಳಸಿ ನಾವು ಮೋಟಾರ್ನ ದಕ್ಷತೆಯನ್ನು ಲೆಕ್ಕ ಹಾಕಲಿದ್ದೇವೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಟೆಸ್ಟ್ ಮಾಡೋಣ. ಆದರೆ ನೆನಪಿರಲಿ, ಮೋಟಾರ್ ರನ್ನಿಂಗ್ ಕಂಡೀಷನ್ಗೆ ಬಂದ ಮೇಲೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಪೂರ್ತಿಯಾಗಿ ಕಟ್ಔಟ್ ಮಾಡಿರಬೇಕು. ನಾವು ಬೇರೆ ಬೇರೆ ಲೋಡ್ಗಳಲ್ಲಿ ಸ್ಪೀಡ್ ಚೆಕ್ ಮಾಡಿ ರೀಡಿಂಗ್ಸ್ ತೆಗೆದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ನಾವೀಗ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನೋಡಿದ್ವಿ. ಈಗ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರ್ ಪರ್ಫಾರ್ಮೆನ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಎಫಿಷಿಯನ್ಸಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಇದರಲ್ಲಿ ಸ್ಲಿಪ್ನ ಕೂಡ ಕಂಡುಹಿಡಿಬೋದು. ಅದೇ ಒಂದು ರೀಡಿಂಗ್ ತೊಗೊಂಡಿದ್ರಲ್ಲೇ ಸ್ಲಿಪ್ ಕೂಡ ಕಂಡುಹಿಡಿಬೋದು. ಸೊ ಸ್ಲಿಪ್ ಅಂದರೆ ಏನು ಅಂದರೆ ದ ರಿಲೇಷನ್ ಬಿಟ್ವೀನ್ ನೋ ಲೋಡ್ ಸ್ಪೀಡ್ ಟು ಫುಲ್ ಲೋಡ್ ಸ್ಪೀಡ್. ಫುಲ್ ಲೋಡ್ಗೂ ಮತ್ತು ನೋ ಲೋಡ್ ಸ್ಪೀಡ್ಗೂ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸನ ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ನೋ ಲೋಡ್ ಸ್ಪೀಡ್ ಟು ಫುಲ್ ಲೋಡ್ ಸ್ಪೀಡ್ ಈಸ್ ಕಾಲ್ಡ್ ಸ್ಲಿಪ್ ಅಂತ ಕರಿತೀವಿ ನಾವು. ಆ ಸ್ಲಿಪ್ಪನ್ನು ಕೂಡ ನಾವೇನು ಮಾಡೋಣ, ಈಗ ಇದೇ ಒಂದು ಎಕ್ಸ್ಪೆರಿಮೆಂಟಲ್ಲಿ ಕಂಡುಹಿಡಿಯೋಣ ಮತ್ತು ಪರ್ಫಾರ್ಮೆನ್ಸನ್ನು ಕಂಡುಹಿಡಿಯೋಣ. ಯಾಕೆ ಅಂದರೆ ಎರಡಕ್ಕೂ ನಾವು ಲೋಡನ್ನು ಕೊಡ್ತೀವಿ, ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟನ್ನು ಕೊಡ್ತೀವಿ. ಸೊ ಒಂದೇ ಇದರಲ್ಲಿ 2 ಎಕ್ಸ್ಪೆರಿಮೆಂಟ್ಸನ್ನು ನಾವು ಮಾಡೋಣ. ಸೊ ಈಗ ಮೊದಲನೇದಾಗಿ ಈಗ ನಿಮಗೆ ಪರ್ಫಾರ್ಮೆನ್ಸ್ ಆಫ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಿದೆಯಲ್ಲ, ಅದೇ ತರಹ ಅದರೊಳಗಡೆ ಏನೇನು ಐಟಮ್ಸ್ ಬೇಕು ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದೀವಿ. ಸೊ ಏನೇನು ಮೆಟೀರಿಯಲ್ಸ್ ಬೇಕು ಅಂದರೆ ಇಲ್ಲಿ ನಮ್ಮ ಹತ್ರ ಅದೇ ಮೆಟೀರಿಯಲ್ಸ್ ಇರ್ತಕ್ಕಂಥ ಒಂದು AC ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಕಂಟ್ರೋಲ್ ಪ್ಯಾನಲ್ ಇದೆ. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಆ ಎಕ್ಸ್ಪೆರಿಮೆಂಟನ್ನು ಮಾಡೋಣ. ಸೊ ನೋಡಿ, 3 ಫೇಸ್ ಸಪ್ಲೈ ಬರಲಿಕ್ಕೆ ನಮಗೆ L1 L2 L3 ಅಂತ ಟರ್ಮಿನಲ್ಸ್ ಕೊಟ್ಟು ಒಂದು MCB ಕೊಟ್ಟಿದ್ದಾರೆ. MCB ಆನ್ ಮಾಡಿದ್ರೆ ಇಲ್ಲಿ 3 ಫೇಸ್ ಸಪ್ಲೈ ಬರುತ್ತೆ. 3 ಫೇಸ್ ಸಪ್ಲೈ ಬಂದರೆ 3 ಇಂಡಿಕೇಟರ್ಸು ಆನ್ ಆಗುತ್ತೆ. ನೆಕ್ಸ್ಟ್ DOL ಸ್ಟಾರ್ಟರ್ ಇದೆ, ಮತ್ತು ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಇದೆ, ಮತ್ತು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರ್ ಇದೆ. ರೋಟಾರ್ ಕನೆಕ್ಷನ್ ಇಲ್ಲಿದೆ KLM ಅಂತ ಗಮನಿಸಿ. ಸ್ಲಿಪ್ ರಿಂಗ್ ಮೋಟರ್ನ ವಿಶೇಷತೆಯೇ ಇದು. ಇದರ ರೋಟರ್ ಸ್ಕ್ವಿರಲ್ ಕೇಜ್ ತರಹ ಶಾರ್ಟ್ ಆಗಿರೋದಿಲ್ಲ. ಇದು ವೌಂಡ್ ರೋಟರ್, ಅಂದ್ರೆ ರೋಟರ್ ವೈಂಡಿಂಗ್ನ ಕನೆಕ್ಷನ್ ಅನ್ನು ಸ್ಲಿಪ್ ರಿಂಗ್ಸ್ ಮೂಲಕ ಹೊರಗಡೆ ತಂದಿರುತ್ತಾರೆ. ಇದಕ್ಕೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಲು ಸಾಧ್ಯವಾಗೋದು. ಸೊ ಸ್ಟೇಟಾರ್ ಕನೆಕ್ಷನ್ UVW ಅಂತ ಇಲ್ಲಿದೆ, ಮತ್ತು RPM ಮೀಟ್ರನ್ನು ಹಾಕಿದ್ದಾರೆ. ಸೊ ನೆಕ್ಸ್ಟು ವೋಲ್ಟ್ ಮೀಟರ್ ಇದೆ, ಸಪ್ಲೈ ವೋಲ್ಟೇಜನ್ನು ಮೆಜರ್ ಮಾಡಲಿಕ್ಕೆ. ಅಮ್ಮೀಟ್ರ್ ಇದೆ, ಸಪ್ಲೈ ಕರೆಂಟ್ ಎಷ್ಟು ತೊಗೊತಾ ಇದೆ ಅಂತ ನೋಡಲಿಕ್ಕೆ ಅಮ್ಮೀಟ್ರ್ ಇದೆ. ಅಮ್ಮೀಟ್ರ್ ನೀವು ಯಾವಾಗಲೂ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಇದು ಲ್ಯಾಬ್ನ ಗೋಲ್ಡನ್ ರೂಲ್. ಅಮ್ಮೀಟರ್ಗೆ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ, ಅದನ್ನ ಸೀರೀಸಲ್ಲೇ ಹಾಕಬೇಕು. ವೋಲ್ಟ್ ಮೀಟರ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಅದನ್ನ ಪ್ಯಾರಲಲ್ ಆಗಿ ಹಾಕಬೇಕು. ಉಲ್ಟಾ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಮ್ಮೀಟರ್ ಸುಟ್ಟು ಹೋಗುತ್ತೆ. ಹುಷಾರು. ವೋಲ್ಟ್ ಮೀಟರ್ನ ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಬಿಫೋರ್ ವೈರಿಂಗ್ ಕನೆಕ್ಷನ್ಸನ್ನು ಮಾಡಲಿಕ್ಕೆ ಶುರು ಮಾಡೋಕ್ಕೂ ಮುಂಚೆ ನೀವು ಈ MCBನ ಏನು ಮಾಡಬೇಕು, ಆಫ್ ಕಂಡೀಷನಲ್ಲಿ ಇಟ್ಕೊಬೇಕು. ಸೊ ಈಗ ನಾವು ಆಫ್ ಕಂಡೀಷನಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈಗ ನಾನು ಕನೆಕ್ಷನ್ಸು ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಹೆಂಗೆ ಮಾಡೋದು ಅಂತ. ಮೊದಲನೇದಾಗಿ L1 ಟರ್ಮಿನಲ್ಲಿಂದ ಸಪ್ಲೈ ವೈರ್, ಸಪ್ಲೈ ಟರ್ಮಿನಲ್ L1ನಿಂದ ನಮಗೇನಾಗುತ್ತೆ, DOL ಸ್ಟಾರ್ಟರ್ R ಇನ್ಪುಟ್ ಟರ್ಮಿನಲ್ಗೆ ಬರುತ್ತೆ. ಸಪ್ಲೈ ವೋಲ್ಟೇಜ್ L2 ಇಂದ ನಮಗೆ ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ Yಗೆ ಬರುತ್ತೆ. ನೆಕ್ಸ್ಟು ಸಪ್ಲೈ ವೈರ್ L3 ಇಂದ ಸ್ಟಾರ್ಟರ್ ಇನ್ಪುಟ್ ಟರ್ಮಿನಲ್ ಬ್ಲೂಗೆ ಬರುತ್ತೆ. ಬಟ್ ಬ್ಲೂ ಕೊಡೋಕ್ಕೂ ಮುಂಚೆ ನೀವೇನು ಮಾಡಿ, ಒಂದು ಅಮ್ಮೀಟ್ರ್ ಸೀರೀಸ್ ಮಾಡ್ಕೊಳ್ಳಿ. ಸೊ L3 ಇಂದ ಬಂದಿದ್ದು ಡೈರೆಕ್ಟಾಗಿ ನೀವೇನು ಮಾಡಿ ಅಮ್ಮೀಟ್ರ್ ಕೊಡಿ. ಅಮ್ಮೀಟ್ರಿಂದ ಬಂದಿದ್ದನ್ನು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಹಂಗೆ ತಾನೇ ಇರೋದು, ಒಂದು ಫೇಸ್ಗಿದೆ. ಸೊ L3 ಅಲ್ಲಿ ಅಮ್ಮೀಟ್ರಿಂದ ಬಂದಿದ್ದನ್ನು ನೀವೇನು ಮಾಡಬೇಕು,
ಬಿಗೆ ಕೊಡಬೇಕು, ಸ್ಟಾರ್ಟರ್ ಇನ್ಪುಟ್ ಬಿಗೆ. ಸೊ ಈಗ ಅಮ್ಮೀಟರು ಇನ್ ಸೀರೀಸ್ ವಿತ್ ದ ಸಪ್ಲೈ ಆಯಿತು. ಸೊ ನೆಕ್ಸ್ಟು ಔಟ್ಪುಟ್ಟನ್ನು ಕೊಡಿ, ಸ್ಟಾರ್ಟರ್ ಔಟ್ಪುಟ್ಟನ್ನು. ಸ್ಟಾರ್ಟರ್ ಔಟ್ಪುಟ್ M1 ಎಲ್ಲಿಗೋಗುತ್ತೆ? ಮೋಟಾರ್ ಸ್ಟೇಟಾರ್ ಕನೆಕ್ಷನ್ನು ಯುಗೆ ಹೋಗುತ್ತೆ. M2 ಇಂದ ಬಂದಿದ್ದು ಸ್ಟಾರ್ಟರ್, ಡಿವೈಸ್ ಸ್ಟಾರ್ಟರ್ M2 ಇಂದ ಬಂದಿದ್ದು. ಮೋಟ್ರು ಸ್ಟೇಟಾರ್ ಕನೆಕ್ಷನ್ ವಿಗೆ ಹೋಗುತ್ತೆ. M3 ಇಂದ ಬಂದಿದ್ದು ಮೋಟಾರ್ ಕನೆಕ್ಷನ್ ಸ್ಟೇಟಾರ್ ಕನೆಕ್ಷನ್ ಡಬ್ಲ್ಯೂಗೆ ಹೋಗುತ್ತೆ. ಈ ರೀತಿ ನಮಗೆ ಸ್ಟೇಟಾರ್ ಟು ಸ್ಟಾರ್ಟರ್ ಕನೆಕ್ಷನ್ನು ಕಂಪ್ಲೀಟ್ ಆಯಿತು. ಸೊ ಈಗ ನೆಕ್ಸ್ಟು ರೋಟಾರ್ ಕನೆಕ್ಷನ್ನು. ರೋಟಾರ್ಗೂ ಒಂದು ಸ್ಟಾರ್ಟರ್ ಇದೆ ಇಲ್ಲಿ. ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ಗೆ ನಾವು ಕನೆಕ್ಟ್ ಮಾಡಬೇಕು. ಹೈ ಸ್ಟಾರ್ಟಿಂಗ್ ಟಾರ್ಕ್ ಪಡೆಯಲು ಕ್ರೇನ್ ಮತ್ತು ಲಿಫ್ಟ್ಗಳಲ್ಲಿ ಈ ಮೋಟರ್ ಬಳಸಲು ಇದೇ ಮುಖ್ಯ ಕಾರಣ. ನಾವು ಯಾಕೆ ರೋಟರ್ಗೆ ರೆಸಿಸ್ಟೆನ್ಸ್ ಬಾಕ್ಸ್ ಕನೆಕ್ಟ್ ಮಾಡಬೇಕು? 2 ಕಾರಣಗಳಿವೆ. ಸೊ ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಕೆ ಇಂದ ಬಂದಿದ್ದು, ಮೋಟರ್ ರೋಟಾರ್ ವೈಂಡಿಂಗ್ ಕೆಗೆ ಹೋಗುತ್ತೆ. ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಎಲ್ಲಿಂದ ಬಂದಿದ್ದು, ಮೋಟಾರ್ ರೋಟ್ರು ಎಲ್ಗೆ ಹೋಗುತ್ತೆ. ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಎಮ್ಮಿಂದ ಬಂದಿದ್ದು, ಮೋಟಾರ್ ರೋಟಾರ್ ಎಮ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ಸ್ಟಾರ್ಟರ್ ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟ್ರಿಂದ ಮೋಟಾರ್ ರೋಟಾರ್ಗೆ ಕನೆಕ್ಷನ್ನು ಕಂಪ್ಲೀಟ್ ಆಯಿತು. ಈಗ ಒಂದು ಉಳಿದಿರೋದು ನಮಗೆ ವೋಲ್ಟ್ ಮೀಟ್ರ್ ಕನೆಕ್ಷನ್ನು. ವೋಲ್ಟ್ ಮೀಟ್ರ್ ಕನೆಕ್ಷನ್ಸು ಒಂದು ವೈರ್ ವೋಲ್ಟ್ ಮೀಟ್ರಿಂದ ಬಂದಿದ್ದು. ಒಂದು ಫೇಸು ಕೊಡಿ, ನಾನು ಬಿ ಫೇಸಿಗೆ ಕೊಡ್ತಾಯಿದ್ದೀನಿ. ನೀವು ಬಿ ಫೇಸ್ಗಾರು ಕೊಡಿ, ಯಾವುದಕ್ಕಾರು ಕೊಡಿ, ಏನೂ ತೊಂದರೆ ಇಲ್ಲ. ಸೊ ನೆಕ್ಸ್ಟು ವೋಲ್ಟ್ ಮೀಟ್ರಿಂದ ಇನ್ನೊಂದು ವೈರ್ ಬಂದಿರೋದನ್ನ ನಾನು ವೈ ಫೇಸ್ಗೆ ಕೊಡ್ತಾಯಿದ್ದೀನಿ. ಸೊ ನೀವು ಒಂದು ವೋಲ್ಟ್ ಮೀಟ್ರ್ ವೈರ್ ಯಾವ್ದು ಕೊಟ್ಟಿರ್ತಾರೋ ಅದಕ್ಕೆ ಬಿಟ್ಟು ಇನ್ನೊಂದು ವೈರ್ಗೆ ನೀವು ಕೊಡ್ಬೋದು. ಸೊ ಈಗ ನಾನು ಫೇಸ್ ಟು ಫೇಸ್ ಬಿ ಮತ್ತು ವೈ ಫೇಸ್ ಮಧ್ಯೆ ನಾನೇನು ಮಾಡಿದ್ದೀನಿ, ವೋಲ್ಟ್ ಮೀಟ್ರ್ನ ಕನೆಕ್ಷನನ್ನು ಕೊಟ್ಟಿದ್ದೀನಿ. ಈಗ ಮೋಟ್ರ್ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಚೆಕ್ ಮಾಡ್ಕೊಂಡಾದಮೇಲೆ MCBನ ಎತ್ತರ 3 ಫೇಸ್ ಸಪ್ಲೈ ಬರುತ್ತೆ. 3 ಫೇಸ್ ಸಪ್ಲೈ ಬಂದಾಗ ಸ್ಟಾರ್ಟ್ ಬಟನ್ ಮೇಲೆ ನಿಮ್ಮ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ. ನೆಕ್ಸ್ಟು ರೋಟಾರ್ ರೆಸಿಸ್ಟೆನ್ಸ್ ಮೇಲೆ ಒಂದು ಕೈ ಇರಬೇಕಿಲ್ಲಿ. ಸ್ಟಾಪ್. ಮೋಟರ್ ಆನ್ ಮಾಡುವ ಮುಂಚೆ ಒಂದು ಅತ್ಯಂತ ಮುಖ್ಯವಾದ ವಿಷಯ. ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ನ ಹ್ಯಾಂಡಲ್ ಕಟ್-ಇನ್ ಅಥವಾ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಪೊಸಿಷನ್ನಲ್ಲಿ ಇರಲೇಬೇಕು. ಅಕಸ್ಮಾತ್ 0ನಲ್ಲಿ ಇಟ್ಟು ಆನ್ ಮಾಡಿದ್ರೆ ಮೋಟರ್ ಕಾಯಿಲ್ಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೀವು ಅಲ್ಲಿ ರೊಟೇಟ್ ಮಾಡಲಿಕ್ಕೆ ಹೋಗಬೇಕು, ಸ್ಪೀಡನ್ನು ಅಬ್ಸರ್ವ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡಿ ನೋಡಿ, ಗುಯ್ ಅಂತ ಇರುತ್ತೆ. 4-5 ಸ್ಟೆಪ್ ತಿರುಗಿಸಿ ಮೋಟ್ರ್ ಫುಲ್ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. 1488 RPM, 1490 RPMಲ್ಲಿ ಮೋಟ್ರ್ ಈಗ ತಿರುಗ್ತಾ ಇದೆ. ಈಗ ನಾವು ನೋ ಲೋಡಲ್ಲಿ ಇದು ತಿರುಗ್ತಾ ಇದೆ. ಇದಿಷ್ಟೀಗ ನೋ ಲೋಡಲ್ಲಿ ಏನಿದೆ, ನೋ ಲೋಡಲ್ಲಿ ಕರೆಂಟ್ ಇಷ್ಟು ತೊಗೊತಾ ಇದೆ, ಸ್ಟೇಟಾರ್ ಕರೆಂಟು. ಸಪ್ಲೈ ವೋಲ್ಟೇಜ್ ಇಷ್ಟಿದೆ, ಸ್ಪೀಡ್ ಇಷ್ಟು ಇದೆ. ಓಕೆನಾ? ನೀವು ಟ್ಯಾಬ್ಲರ್ ಕಾಲಮ್ ಮೇಲ್ಗಡೆ ಬರ್ತಿದ್ದೀನಿ ನೋಡಿ, ಸ್ಲಿಪ್ ಕಂಡುಹಿಡಿಯೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಎಷ್ಟಿದೆ, 1490 RPM ಇದೆ ವಿತೌಟ್ ಲೋಡ್. ಸ್ಪೀಡ್ ಎಷ್ಟಿದೆ ಇದು ಜ್ಞಾಪಕ ಇಟ್ಕೊಳ್ಳಿ, ಅಥವಾ ಟ್ಯಾಬ್ಲರ್ ಕಾಲಮ್ ಮೇಲ್ಗಡೆ ಬರ್ಕೊಳ್ಳಿ. NS = 1490 RPM. NS ಅಂದರೆ ಸಿಂಕ್ರೋನಸ್ ಸ್ಪೀಡ್ ಅಂತ. ಏನಂತ ಅರ್ಥ? ಸಿಂಕ್ರೋನಸ್ ಸ್ಪೀಡ್ ಅಂತ. ಈಗ ವಿತೌಟ್ ಲೋಡಲ್ಲಿ ಎಷ್ಟಿದೆ, 1490 RPM ಇದೆ. ಈಗ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ. 1490 RPM ಅನ್ನೋದು ಮೋಟರ್ನ ನೋ ಲೋಡ್ ಸ್ಪೀಡ್. ಆದರೆ ಥಿಯರಿ ಪ್ರಕಾರ ಸಿಂಕ್ರನಸ್ ಸ್ಪೀಡ್ ಕಂಡುಹಿಡಿಯಲು ಫಾರ್ಮುಲಾ 120F/P ಅಂದ್ರೆ 50 ಹರ್ಟ್ಸ್ ಮತ್ತು 4 ಪೋಲ್ಗೆ ಅದು 1500 RPM ಇರುತ್ತೆ. ಸ್ಲಿಪ್ ಲೆಕ್ಕ ಮಾಡುವಾಗ ನೀವು 1500ಅನ್ನೇ ರೆಫರೆನ್ಸ್ ಆಗಿ ತಗೋಬೇಕು. ಓಕೆನಾ? ಇದನ್ನು ಬರ್ಕೊಳ್ಳಿ. ಸೊ ನೋ ಲೋಡಲ್ಲಿ ಅದು ಸ್ಲಿಪ್ ಕಂಡುಹಿಡಿಯಲಿಕ್ಕೆ ಇದು ಬೇಕಾಗುತ್ತೆ, ಬರ್ಕೊಳ್ಳಿ. ಈ ರೀಡಿಂಗ್ಸ್ ಏನು ಬೇಡ. ಈಗ ನೆಕ್ಸ್ಟ್ ಅದನ್ನು ಬರ್ಕೊಬೇಕಾಗಿರೋದು, ಇಲ್ಲಿ ಲೋಡನ್ನು ಅಪ್ಲೈ ಮಾಡಿ. ಇಲ್ಲೇನು ಮಾಡಿ, ಲೋಡನ್ನು ಅಪ್ಲೈ ಮಾಡಿ. ನೋಡಿ, ಇಲ್ಲೂ ಕೂಡ W1 W2 ಇದೆ, ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ. ಡ್ರಮ್ ಲೋಡಿಂಗೇ ಕೊಡ್ತಾ ಇರೋದಿಲ್ಲೂ, ಬೆಲ್ಟಿಂದ ಲೋಡಿಂಗ್ ಕೊಡ್ತಾ ಇದ್ದೀವಿ.
ಸೊ ಕೊಡ್ತಾ ಇದ್ದಂಗೆ ಅಲ್ಲಿ ಏನಾಗ್ತಾ ಇದೆ ನೋಡಿ, ಕರೆಂಟ್ ವೇರಿಯೇಷನ್ ಆಗ್ತಾ ಇದೆ. ಲೋಡಿಂಗ್ ಕೊಡ್ತಾ ಇದ್ದೀನಿ, ಕರೆಂಟ್ ವೇರಿಯೇಷನ್ನು 2.3 ಇದ್ದಿದ್ದು 2.7ಗೆ ಬಂತು, 2.8, ಒಂದು 3 ಆಮ್ಸ್ ಕರೆಂಟ್ ಲೋಡಿಂಗನ್ನು ಕೊಡಿ. ಎಷ್ಟು ಕೊಟ್ಟೆ? 3 ಆಮ್ಸ್. ಓಕೆ, 3 ಆಮ್ಸ್ ಲೋಡಿಂಗನ್ನು ಕೊಟ್ಟೆ. ಈಗ ಕೊಟ್ಟಾಗ ಏನಾಯಿತು, ರೀಡಿಂಗ್ ಬರ್ಕೊಳ್ಳಿ. ಲೋಡ್ ಕರೆಂಟ್ ಇದು, ಟರ್ಮಿನಲ್ ವೋಲ್ಟ್ ಅಪ್ಲೈಡ್ ವೋಲ್ಟೇಜ್ ಇದು, ಸ್ಪೀಡ್ ಏನಾಯಿತು 1451 RPM ಬರ್ಕೊಳ್ಳಿ. ಸೊ ಮೂರನ್ನು ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ. ಅದಾದಮೇಲೆ W1 W2 ಎಷ್ಟಿದೆ ಅನ್ನೋದು ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಲೋಡನ್ನು ಇನ್ಕ್ರೀಸ್ ಮಾಡಿ. ಮೂರು ಕಾಲ್ ಆಮ್ಸ್ ಕೊಟ್ಟೆ. ಈಗ ಎಷ್ಟು ಕೊಟ್ಟೆ? 3.25 ಆಮ್ಸನ್ನು ಕೊಟ್ಟೆ ಲೋಡಿಂಗು. ವೋಲ್ಟೇಜ್ ಎಷ್ಟಿದೆ ನೋಡಿ, ಕರೆಂಟ್ ಎಷ್ಟು ತೊಗೊಂಡಿದೆ ನೋಡಿ, ಸ್ಪೀಡ್ ಎಷ್ಟು ಬಂದಿದೆ ನೋಡಿ. ಟ್ಯಾಬ್ಲರ್ ಕಾಲಮ್ ಎಂಟ್ರಿ ಮಾಡ್ಕೊಳ್ಳಿ. W1 W2 ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಲೋಡ್ ಕೊಡಿ. $3.5 ಆಮ್ಸ್ ಕೊಡಿ. ಈಗ $3.5 ಆಮ್ಸ್ ಕೊಟ್ಟೆ ಲೋಡಿಂಗು. ಸೊ ಇವುದು ರೀಡಿಂಗನ್ನು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು RPM ಇಂಡಿಕೇಟರ್ ಅಂದರೆ ಟ್ಯಾಕೋಮೀಟರ್ ರೀಡಿಂಗನ್ನು ನೀವು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. W1 W2 ಎಂಟ್ರಿ ಮಾಡ್ಕೊಳ್ಳಿ. ಈಗ ಅರೌಂಡ್ kg ಎಷ್ಟು ಕೊಟ್ವಿ? ಒಂದು 14 kg ಕೊಟ್ಟಿದ್ದೀವಿ. ಇಲ್ಲಿ 4 kg ಮೈನಸ್ ಆದರೆ 10 kg ಲೋಡಿಂಗನ್ನು ಕೊಟ್ಟಿದ್ದೀವಿ ಡ್ರಮ್ ಮೇಲೆ. ಸೊ ರೀಡಿಂಗನ್ನು ಎಂಟ್ರಿ ಮಾಡ್ಕೊಳ್ಳಿ. ಇದೇ ಥರ ಲೋಡ್ ಕರೆಂಟನ್ನು ಇನ್ಕ್ರೀಸ್ ಮಾಡ್ತಾ ರೀಡಿಂಗ್ಸನ್ನು ಎಂಟ್ರಿ ಮಾಡ್ತಾ ಹೋಗಿ. ಅದಾದಮೇಲೆ ಏನು ಮಾಡಿ, ನೀವು ಇದನ್ನು ಮತ್ತೆ ಲೂಸು ಮಾಡಿ, ವಾಪಸ್ ಈ ಹ್ಯಾಂಡ್ಲನ್ನು ಲೂಸ್ ಮಾಡಿ. ಲೂಸ್ ಮಾಡ್ತಾ ಬನ್ನಿ. ಸೊ ಕರೆಂಟ್ ರೇಟಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಸ್ಪೀಡ್ ಆಟೋಮೆಟಿಕಾಗಿ ನಿಮಗೆ ನೋ ಲೋಡ್ ಸ್ಪೀಡ್ ಎಷ್ಟಿತ್ತು ಅಲ್ಲಿ ತನಕ ಇದೇನು ಮಾಡಿ ಲೂಸು ಮಾಡಿ. ಸೊ ಮಾಡಿದಾಗ ಎಷ್ಟು ಬಂತು? 1490 ಅಂತಾನೆ ಸ್ಟಾರ್ಟಿಂಗ್ ಬಂದಿದ್ದು, ಅಷ್ಟೇ ಬಂತು ನಮಗೆ. ಸೊ ಅಲ್ಲಿಗೆ ಸ್ಟಾಪ್ ಬಟನನ್ನು ಪ್ರೆಸ್ ಮಾಡಿ, ಸ್ಟಾಪ್ ಆಗುತ್ತೆ. ಸೊ ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ನ ಆಫ್ ಮಾಡಿ, ಸಪ್ಲೈಯನ್ನು ಆಫ್ ಮಾಡಿ. ಆಫ್ ಮಾಡಿದಾದಮೇಲೆ ಈಗ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಕ್ಯಾಲ್ಕುಲೇಷನ್ಸ್ ಏನೇನು ತೊಗೊಂಡಿದ್ದೀರಾ? ವೋಲ್ಟೇಜ್ ರೀಡಿಂಗ್ ತೊಗೊಂಡಿದ್ದೀರಾ, ಕರೆಂಟ್ ರೀಡಿಂಗ್ ತೊಗೊಂಡಿದ್ದೀರಾ, RPM ಮೀಟರ್ ರೀಡಿಂಗ್ ತೊಗೊಂಡಿದ್ದೀರಾ, ವೆಯ್ಟ್ W1 W2 ತೊಗೊಂಡಿದ್ದೀರಾ, ಹೌದಾ? ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಏನು ಮಾಡಬೇಕು? ಡ್ರಮ್ ಡಯಾಮೀಟ್ರು ತೊಗೊಬೇಕು. ಡ್ರಮ್ ಡಯಾಮೀಟ್ರ್ ಹಿಂದಿನ ಎಕ್ಸ್ಪೆರಿಮೆಂಟ್ಸಲ್ಲಿ ಹೇಳ್ಕೊಟ್ಟಿದ್ದಲ್ಲ ಅದೇ ರೀತಿ ಇದು ಕೂಡ 145 ಇದೆ. ಸೊ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟಾಯಿತು? 145 mm ಡಿವೈಡೆಡ್ ಬೈ 1000 ಮಾಡಿದ್ರೆ 0.145 ಮೀಟರ್ಸ್ ಆಯಿತು. ಅದನ್ನು ಬರ್ಕೊಳ್ಳಿ ಟ್ಯಾಬ್ಲರ್ ಕಾಲಮಲ್ಲಿ ನೀವು. ಮತ್ತು ಕ್ಯಾಲ್ಕುಲೇಟ್ ಮಾಡಿ. ಟಾರ್ಕ್ ಈಸ್ ಈಕ್ವಲ್ ಟು ಏನು ಹೇಳಿ? ಟಾರ್ಕ್ ಈಸ್ ಈಕ್ವಲ್ ಟು W ಇಂಟು D ಇಂಟು 9.81 ಮಾಡಿದ್ರೆ ನಿಮಗೆ ನ್ಯೂಟನ್ ಮೀಟರ್ಸಲ್ಲಿ ಟಾರ್ಕು ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಔಟ್ಪುಟ್ ಪವರನ್ನು ಕಂಡುಹಿಡಿರಿ. ಔಟ್ಪುಟ್ ಪವರ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಏನು? 2π/NT ಡಿವೈಡೆಡ್ ಬೈ 60. 2π ಅನ್ನೋದು ಕಾನ್ಸ್ಟೆಂಟು, N ಅಂತಕ್ಕಂಥದ್ದು ಸ್ಪೀಡ್. ಈ ಟ್ಯಾಕೋಮೀಟರ್ ರೀಡಿಂಗನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ತಾನೇ ಕಂಡುಹಿಡಿದಿರ್ತಕ್ಕಂಥ ಟಾರ್ಕನ್ನು ವ್ಯಾಲ್ಯೂ ಹಾಕ್ಕೊಳ್ಳಿ. ಮತ್ತು ಡಿವೈಡೆಡ್ ಬೈ 60 ಅವನ್ನೆಲ್ಲ ಗುಣಿಸ್ಬಿಟ್ಟು ಡಿವೈಡೆಡ್ ಬೈ 60 ಮಾಡಿ ಔಟ್ಪುಟ್ ಪವರು ಸಿಗುತ್ತೆ. ನೆಕ್ಸ್ಟು ಇನ್ಪುಟ್ ಪವರ್ಗೆ ನೀವೇನು ಮಾಡಬೇಕು? ಕ್ಯಾಲ್ಕುಲೇಟು ಮಾಡಬೇಕು. ಇನ್ಪುಟ್ ಪವರ್ಗೆ ವೋಲ್ಟೇಜ್ ಗೊತ್ತು, ಕರೆಂಟ್ ಗೊತ್ತು. ಸಾಮಾನ್ಯವಾಗಿ ಎಲ್ಲ ಇಂಡಕ್ಷನ್ ಮೋಟ್ರದ್ದು ನಾವು ಕಾಮನ್ನಾಗಿ ಪವರ್ ಫ್ಯಾಕ್ಟ್ರನ್ನ 0.8 ಅಂತ ಟ್ರೀಟ್ ಮಾಡ್ತೀವಿ. ನೀವು ಅಸಂಪ್ಷನ್ ಮಾಡ್ಕೊಳ್ಳಿ 0.8 ಪವರ್ ಫ್ಯಾಕ್ಟ್ರ್ ಅಂತ. ಸೊ ವೋಲ್ಟೇಜ್ ಇಂಟು ಕರೆಂಟ್ ಅಂದರೆ ಫಾರ್ಮುಲಾ ನಿಮಗೆ ಗೊತ್ತು. ಪವರ್ ಈಸ್ ಈಕ್ವಲ್ ಟು ಇನ್ 3 ಫೇಸ್ ಸಪ್ಲೈ ಪವರ್ ಈಸ್ ಈಕ್ವಲ್ ಟು √3 ಇಂಟು VL ಇಂಟು IL ಇಂಟು ಕಾಸ್ ತೀಟಾ. ಕಾಸ್ ತೀಟಾ ಅಂದರೆ 0.8. ಇಲ್ಲೇನು ರೀಡಿಂಗ್ ಬಂದಿರುತ್ತೆ ಅದು, ಇಲ್ಲೇನು ರೀಡಿಂಗ್ ಬಂದಿರುತ್ತೆ ಅದು, ಎಲ್ಲವನ್ನು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಇನ್ಪುಟ್ ಪವರು ಸಿಗುತ್ತೆ. ಸೊ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಮಾಡಿದ್ರೆ ನಿಮಗೆ ಎಫಿಷಿಯನ್ಸಿ ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ಮೋಟ್ರು ಸಿಗುತ್ತೆ.
ಪರ್ಫಾರ್ಮೆನ್ಸ್ ಅಥವಾ ಎಫಿಷಿಯನ್ಸಿ ಅಂದ್ರೆ ಏನು? ನಾವು ಮೋಟರ್ಗೆ ಎಲೆಕ್ಟ್ರಿಕಲ್ ಪವರ್ ಕೊಟ್ವಿ ಅಂದ್ರೆ ಇನ್ಪುಟ್, ಮೋಟರ್ ನಮ್ಗೆ ಮೆಕ್ಯಾನಿಕಲ್ ಪವರ್ ಕೊಟ್ಟು ಅಂದ್ರೆ ಔಟ್ಪುಟ್. ಇವೆರಡರ ಅನುಪಾತವೇ ಎಫಿಷಿಯನ್ಸಿ. ಔಟ್ಪುಟ್ ಪವರ್ ಕಂಡುಹಿಡಿಯಲು ಟಾರ್ಕ್ ಮತ್ತು ಸ್ಪೀಡ್ ಫಾರ್ಮುಲಾ ಬಳಸಿ. ನಿಮಗೆ ಎಫಿಷಿಯನ್ಸಿ ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ಮೋಟ್ರು ಸಿಗುತ್ತೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ಅದು ಇನ್ ಪರ್ಸೆಂಟೇಜಲ್ಲಿ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಅದನ್ನು ನೋಡಿಕೊಂಡು ನಿಮ್ಮ ಮೋಟ್ರು ಎಷ್ಟು ಪರ್ಫಾರ್ಮೆನ್ಸಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ರಿಸಲ್ಟಲ್ಲಿ ಬರೀರಿ. ಓಕೆನಾ? ಅರ್ಥ ಆಯಿತು ತಾನೆ? ಮತ್ತೆ ಈಗ ನಿಮ್ಗೆ ಇದರೊಳಗಡೆ ಫಸ್ಟು ನೋ ಲೋಡ್ ಸ್ಪೀಡ್ ಸಿಕ್ತು. ಸಿಂಕ್ರೋನಸ್ ಸ್ಪೀಡ್ ಎಷ್ಟು? 1490 RPM ಅಂತ ಬರ್ಕೊಂಡಿದ್ರಿ, ಹೌದಾ? ಸೊ ಮತ್ತೆ ಇಲ್ಲಿ ಪ್ರತಿ ಲೋಡಲ್ಲೂ ಕೂಡ ನಿಮಗೆ RPM ಸಿಗ್ತಾ ಬಂತು. ಅದನ್ನು ರನ್ನಿಂಗ್ ಸ್ಪೀಡ್ ಅಂತ ತಿಳ್ಕೊಳ್ಳಿ. ಅದನ್ನೇನಂತ ತಿಳ್ಕೊಳ್ಳಿ? ರನ್ನಿಂಗ್ ಸ್ಪೀಡ್ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ಪರ್ಸೆಂಟೇಜ್ ಆಫ್ ಸ್ಲಿಪ್ಪು ಕಂಡುಹಿಡಿಬೋದು. ಸೊ NS - NR / NS ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ಪರ್ಸೆಂಟೇಜ್ ಆಫ್ ಸ್ಲಿಪ್ಪು ಸಿಗುತ್ತೆ ಇಂಟು 100 ಮಾಡಿಕೊಂಡ್ರೆ. ಸೊ NS ಅಂದರೆ ನೋ ಲೋಡ್ ಸಿಂಕ್ರೋನಸ್ ಸ್ಪೀಡು. ಸಿಂಕ್ರೋನಸ್ ಸ್ಪೀಡು 1490 RPM ಅಂತ ತಿಳ್ಕೊಳ್ಳಿ. ಇದರಲ್ಲಿ ನೋ ಲೋಡಲ್ಲಿ ಬರ್ತಾ ಇರೋದು. ಸೊ ಯಾಕೆ ಅಂದರೆ 1500 RPM ಬರಬೇಕು, ಬಟ್ ನಮಗಿಲ್ಲಿ 1490 RPM ಬರ್ತಿದೆ. ಅದನ್ನೇ ಸಿಂಕ್ರೋನಸ್ ಸ್ಪೀಡ್ ಅಂತ ತಿಳ್ಕೊಳ್ಳಿ. ಲೋಡ್ ಕೊಟ್ಟಂಗೆ ಏನಾಯಿತು? ಸ್ಪೀಡ್ ವೇರಿಯೇಷನ್ ಆಯಿತು. ಅದನ್ನು ರನ್ನಿಂಗ್ ಸ್ಪೀಡ್ ಅಂತ ತಿಳ್ಕೊಳ್ಳಿ, NR ಅಂತ ತಿಳ್ಕೊಳ್ಳಿ. ಸೊ ಅಲ್ಲೇ ಅದು NS - NR ಮಾಡಿ ಡಿವೈಡೆಡ್ ಬೈ NS ಮತ್ತೆ ಮಾಡಿದ್ರೆ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಸ್ಲಿಪ್ಪು ಸಿಗುತ್ತೆ. ಸೊ ಇದರಲ್ಲೇ ಕೂಡ ನೀವು ಇದರಲ್ಲಿ 2 ಎಕ್ಸ್ಪೆರಿಮೆಂಟು ಮಾಡ್ದಂಗೆ ಆಗುತ್ತೆ. ಎರಡನ್ನೂ ನೀವು ಸಪ್ರೇಟ್ ಮಾಡಿ ನಾನಿಲ್ಲಿ ಒಂದರಲ್ಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಇಟ್ಸ್ ಅಂಡರ್ಸ್ಟುಡ್. ಅರ್ಥ ಆಯ್ತೇನ್ರಪ್ಪ?